RB9 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರ ಗ್ರಾಮದ ದಾರಿಗಳಿಗೆ ಹೊಸದಾಗಿ ನಾಮಕರಣ ಮಾಡುವ ಮೂಲಕ ತಮ್ಮ ರಾಜಕೀಯ ಮಾಡಲು ಮುಂದಾದ ಶಾಸಕ ಪ್ರದೀಪ್ ಈಶ್ವರ್ಗೆ ಪ್ರತಿಕ್ರಿಯೆ ನೀಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ. RB9 ನ್ಯೂಸ್ ರಿಪೋರ್ಟರ್ ನವೀನ್ ಗರುಡ. ಶಾಸಕರು ನಮ್ಮೂರಿಂದನೇ ಇದ್ದಾರೆ. ಸೊ ನಮ್ಮ ಅದೃಷ್ಟ ಅಂತಲೇ ಹೇಳಬೇಕು. ಇಡೀ ಚಿಕ್ಕಬಳ್ಳಾಪುರದ ಜನತೆಯ ಆಯ್ಕೆ ಮತ್ತು ಪೆರೇಸಂದ್ರದ ಜನತೆಯ ಯಾರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋಂತಹ ಇಬ್ಬರು ನಾಯಕರನ್ನ ತಮ್ಮ ನಾಯಕ ಅಂತ ಆಯ್ಕೆ ಮಾಡೋದು ನಿಜಕ್ಕೂ ನನಗೆ ಹೆಮ್ಮೆ ತರುವಂಥ ವಿಷಯ. ಬೇರೆ ಬೇರೆ ಕಾರಣಗಳಿಗೆ ಸೈದ್ಧಾಂತಿಕವಾಗಿ ಆ ಮಾತುಗಳಿಂದ ಇನ್ನೊಂದರಿಂದ ಕಾಂಗ್ರೆಸ್ ಪರವಾಗಿ ಪ್ರದೀಪ್ ಈಶ್ವರ್ ಅವರು, ಬಿಜೆಪಿ ಪರವಾಗಿ ನಮ್ಮ ಸಂಸದರಾದಂಥ ಸುಧಾಕರ್ ಅವರು ಮಾತಾಡ್ತಾ ಇರೋದ್ರಿಂದ ಸುಮಾರು ಸಾರಿ ಚಿಕ್ಕಬಳ್ಳಾಪುರದಲ್ಲಿ ಪೆರೇಸಂದ್ರ ಅನ್ನೋದು ಒಂದು ಪ್ರಚಲಿತವಾದ ಒಂದು ಹೆಸರು. ಈಗ ಬೇರೆ ಒಂದು ಕಾರಣಕ್ಕೆ ನಮ್ಮ ಪೆರೇಸಂದ್ರದ ಒಂದು ಹೆಸರು ಮುಂದೆ ಬಂದಿದೆ. ಏನಕ್ಕೆ ಅಂತಂದ್ರೆ, ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ನಮ್ಮ ಊರಿನ ಒಂದು ಏನು ಮುಖ್ಯ ಒಂದು ದಾರಿ ಏನಿದೆ, ಮೇನ್ ರೋಡ್ ಏನಿದೆ, ಕ್ರಾಸಿಂದ ಊರೊಳಗಡೆವರೆಗೂ ಹೋಗುವಂಥ ರೋಡ್ಗೆ ತರಕಾರಿ ವೆಂಕಟಪ್ಪನವರ ಹೆಸರನ್ನ ಇಡಬೇಕು ಅನ್ನೋಂತಹ ಒಂದು ವಿಷಯನ ಮುನ್ನೆಲೆಗೆ ತಂದಿದ್ದಾರೆ. ಅವರ ತಾತ ಅವರಾದ ತರಕಾರಿ ವೆಂಕಟಪ್ಪನವರ ಇಡೀ ಗ್ರಾಮಸ್ಥರು ಗೌರವಿಸುವಂಥ ಕೆಲಸ ಮಾಡ್ತಿದ್ದಾರೆ. ಮೊದಲಿಂದನೂ ಸಹ ಅವರು ಇವತ್ತಿಲ್ಲ, ಅವರು ದಿವಂಗತರಾಗಿದ್ದಾರೆ. ಆದರೂ ಸಹ ಇಡೀ ಪೆರೇಸಂದ್ರ ಗ್ರಾಮಕ್ಕೆ ನಿಜವಾದ ಅವರ ಒಂದು ಹೆಮ್ಮೆಯ ವ್ಯಕ್ತಿತ್ವ. ಆದರೆ ಏನಾಗುತ್ತೆ ಪ್ರದೀಪ್ ಈಶ್ವರ್ ಅವರೇ, ಈಗ ಏನಾಗಿದೆ, ಊರು ಅಂತಂದಮೇಲೆ ಊರಿಗೆ ನೂರಾರು ಜನರ ಕೊಡುಗೆ ಇದೆ. ಆ ನೂರಾರು ಜನದ ಕೊಡುಗೆಯಿಂದ ಇವತ್ತು ಒಂದು ಪೆರೇಸಂದ್ರ ಆಗಿದೆ. ಪೆರೇಸಂದ್ರ ನೀವಿಬ್ರು ಏನು ಸಂಸದರಾಗಕ್ಕೆ ಮೊದಲು, ಮತ್ತೆ ನಮ್ಮ ಸುಧಾಕರ್ ಅವರು ಸಂಸದರಾಗಿ ಮಂತ್ರಿಗಳಾಗಕ್ಕೂ ಮೊದಲು, ಮತ್ತು ತಾವು ಶಾಸಕರಾಗಕ್ಕೆ ಮೊದಲು ಸಹ ಪೆರೇಸಂದ್ರ ಬೇರೆ ಬೇರೆ ಕಾರಣಗಳಿಗೆ ಜನಗಳಿಗೆ ಗೊತ್ತಿರೋ ಅಂತ ಒಂದು ಜಾಗ ಆಗಿತ್ತು. ನಮ್ಮೂರಿನ ಚಕ್ಲಿ ಫೇಮಸ್. ಆ ಚಕ್ಲಿಯಿಂದ ಎಷ್ಟೊಂದು ಫೇಮಸ್ ಅಂದ್ರೆ ಅಮೆರಿಕವರೆಗೂ ಚಕ್ಲಿ ಹೋಗ್ತಿತ್ತು ಅಂತ ಈಗಲೂ ಹೋಗುತ್ತೆ. ಯಾರಾದ್ರೂ ಬಂದು ಹೋದ್ರೆ ನಮ್ಮ ಪೆರೇಸಂದ್ರದವರು ಯಾರಾದ್ರೂ ಅಮೆರಿಕದಲ್ಲಿರೋರು, ಇನ್ಯಾವುದೋ ದೇಶದಲ್ಲಿರೋರು ಬಂದು ಹೋದ್ರೆ ಆ ಚಕ್ಲಿ ತಗೊಂಡು ಹೋಗ್ತಾರೆ. ಆ ಚಕ್ಲಿ ಮಾಡಿದಂಥವರು ನಮ್ಮೂರಿನ ಶೆಟ್ರ ಕಮ್ಯುನಿಟಿಗೆ ಸೇರಿದಂತಹ ಕೃಷ್ಣವೇಣಮ್ಮ ಅವರ ಏನು ವಂಶಸ್ಥರಿದ್ದಾರೆ. ಅವ್ರು ಇವತ್ತು ಸಹ ಅದನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಆ ಒಂದು ಅವ್ರು ಹಾಕೊಟ್ಟಿದ್ದ ಬುನಾದಿ ಸುಮಾರು ಇವತ್ತೊಂದು 200-300 ಫ್ಯಾಮಿಲಿಗಳು ಅದೇ ಒಂದು ಕಸಬನ್ನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದೆ, ಜೀವನಗಳನ್ನ ಕಟ್ಕೊಂಡಿದೆ. ಆ ಲೆಕ್ಕಕ್ಕೆ ಹೋದ್ರೆ ನಾವು ಕೃಷ್ಣವೇಣಮ್ಮವರವರ ಹೆಸರು ಕೂಡ ಒಂದು ರಸ್ತೆಗೆ ಇಡಬೇಕಾಗ್ತದೆ. ಅದೇ ರೀತಿ ನಮ್ಮ ಸುಧಾಕರ್ ಅವರ ವಂಶಸ್ಥರಾದ ರೆಡ್ಡಿ ಅವಲಪ್ಪನವರು, ಅವರು ಮತ್ತೆ ಅವರ ಮಕ್ಕಳಾದ ಚಿಕ್ಕಬಿಡ್ಡಪ್ಪನವರು, ಅವರ ಸ್ವಂತ ಜಾಗಗಳು ಇವತ್ತು ಸಹ ನಮ್ಮ ಪೆರೇಸಂದ್ರ ಜಾಗದಲ್ಲಿ ಒಂದು KEB ಇರ್ಬೋದು, ಅಥವಾ ಒಂದು APMC ಆ್ಯಡ್ ಇರ್ಬೋದು, ಇನ್ನೇನೋ ಒಂದು ಆಗಿರುವಂತಹ ಜಾಗಗಳನ್ನ ಅವರು ಅವತ್ತು ಉಚಿತವಾಗಿ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಪೆರೇಸಂದ್ರ ಗ್ರಾಮನ ಕಟ್ಟೋದಕ್ಕೆ ಅವರು ತಮ್ಮದೇ ಆದಂತಹ ಅವ್ರ ವಂಶಸ್ಥರು ಆವತ್ತಿಂದನೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಯಾರು ಅಲ್ಲಗಡಿಯಕ್ಕಾಗಲ್ಲ, ರಾಜಕೀಯ ಏನೇ ಇರ್ಬೋದು. ಅದೇ ರೀತಿ ನಮ್ಮ ತಾತ ಆದಂತಹ, ನನ್ನ ಸ್ವಂತ ತಾತ ಆದಂತಹ ಪಟೇಲ್ ಅವಲ್ಕೊಂಡ್ ರೆಡ್ಡಿ ಅವರು ತಲೆಮಾರುಗಳಿಂದ ನಾವು ಪಟೇಲಗಾರಿಕೆ ಮಾಡ್ಕೊಂಡು ಬಂದಿರುವಂತಹ ವಂಶ ನಮ್ಮದು. ಅವರು ಸಹ ಇವತ್ತು ನೀವು ಯಾವುದಾದ್ರೂ ನಮ್ಮ ಕಾಲೋನಿಗಳಲ್ಲಿ ಹೋಗಿ, ಇನ್ನೊಂದು ಹೋಗಿ, ಫ್ರೀ ಸೈಟ್ಗಳಾಗಿರುವಂತಹ ಜಾಗಗಳನ್ನ RTC ತೆಗೆದು ನೋಡಿ ಯಾವ್ದಾದ್ರು ಬೇಕಿದ್ರೆ, ಇವತ್ತು ಸಹ ನಮ್ಮ ತಾತಂದು, ನಮ್ಮ ವಂಶಸ್ಥರದು ಅದರಲ್ಲಿ ಹೆಸರು ಬರುವಂತ ಕೆಲಸ ಆಗುತ್ತೆ. ಇದೆಲ್ಲ ನಮ್ಗೆ ಹೆಮ್ಮೆ ಇದೆ. ಇದನ್ನ ನಾವು ಯಾವತ್ತೂ ಹೇಳ್ಕೊಂಡು ಇಲ್ಲ, ಅವಶ್ಯಕತೆನೂ ಇಲ್ಲ. ಅದೇ ರೀತಿ ತಮ್ಮ ತಾತನವರಾದ ತರಕಾರಿ ವೆಂಕಟಪ್ಪನವರು ಸಹ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಅವರೊಬ್ಬ ಉದ್ಯಮಿಗಳಾಗಿದ್ರು. ಅದ್ರ ಜೊತೆಗೆ ಶನಿ ಮಹಾತ್ಮ ದೇವಸ್ಥಾನ ಏನಿದೆ ಅದರದ ಇವತ್ತೇನಾದ್ರೂ ಅಷ್ಟೊಂದು ಚೆನ್ನಾಗಿರೋದಕ್ಕೆ ನಿಮ್ಮ ತಾತನವ್ರದ್ದೇ ಸಿಂಹಪಾಲ. ಅದನ್ನ ನಾವು ಅಲ್ಲಿಗೆಳಿತಾ ಇಲ್ಲ. ಅದೇ ರೀತಿ ಹಾಸ್ಪಿಟ್ಲ್ ಕೊಟ್ಟಿರುವಂತಹ ಜಾಗ ಏನು ಬ್ರಾಹ್ಮಣರ ಒಂದು ವಂಶಸ್ಥರಾದ ಯಾವುದು ಪೇಟೆ ಸುಬ್ರಾಯಪ್ಪನವರ ಅವ್ರದ್ದು ಜಾಗಗಳದು. ಆ ರೀತಿ ನಮ್ಮ ಕೃಷ್ಣಾರೆಡ್ಡಿ ತಾತ ಇದ್ದಾರೆ, ಅವರು ಸಹ ಅವರು ಒಂದು ಜಾಗನ APMC ಆಡ್ಗೋ ಇನ್ನೊಂದಕ್ಕೂ ಪ್ರತಿಯೊಂದಕ್ಕೂ ಈ ರೀತಿ ಹೇಳ್ತಾ ಹೋದ್ರೆ ಇದು ಸಾವಿರಾರು ಇದಿದೆ. ಮತ್ತೆ ಏನು ನಮ್ಮ ಭರತ್ ಗ್ಲಾಸ್ ಅಂಡ್ ಕ್ರಾಕರ್ಸ್ ಜಗದೀಶ್ ಅಣ್ಣ ಏನಿದ್ದಾರೆ, ಅವರು ಇವತ್ತು ಅದ್ಭುತವಾದ ರಾಜರಾಜೇಶ್ವರಿ ದೇವಸ್ಥಾನ ಕಟ್ಟಿಸಿದ್ದಾರೆ. ಅವ್ರು ಬಂದು ನನ್ನ ಹೆಸರು ಇಡು ಅಂತ ಹೇಳೋದು, ಅಥವಾ ಅವ್ರ ವಂಶಸ್ಥರು ಬಂದು ಅವ್ರ ಹೆಸರು ಇಡಿ ಅಂತ ಹೇಳೋದು, ಇದೆಲ್ಲ ಬೇಡದೇ ಇರೋಂತಹ ಒಂದು ರಾಜಕೀಯಕ್ಕೆ ಒಂದು ಕಾರಣ ಆಗ್ತದೆ. ದಯವಿಟ್ಟು ಪ್ರದೀಪ್ ಈಶ್ವರ್ ಅವರೇ, ನಮ್ಮ ಪೆರೇಸಂದ್ರ ಏನಿದೆ
ಮುಸಲ್ಮಾನರಿಂದ, ದಲಿತರಿಂದ, ಒಕ್ಕಲಿಗರಿಂದ, ಬಲ್ದಿಗರಿಂದ ಮತ್ತು ಎಲ್ಲ ಕಮ್ಯುನಿಟಿಗಳಿಂದ ಕೂಡಿರುವಂತಹ ಒಂದು ಮಿನಿ ಭಾರತ. ಪ್ರತಿಯೊಂದು ಕಮ್ಯುನಿಟಿಯಲ್ಲಿ, ಪ್ರತಿಯೊಂದು ಫ್ಯಾಮಿಲಿನಲ್ಲೂ ಸಹ ಅವರವ್ರದ್ದೇ ಆದಂಥ ಒಂದು ಕೊಡುಗೆನ ಕೊಟ್ಟಿರೋದ್ರಿಂದ ಇವತ್ತು ಪೆರೇಸಂದ್ರ ಆಗಿದೆ. ಯಾರೋ ಒಬ್ಬರಿಂದ ಆಗಿರೋಂಥದ್ದಲ್ಲ. ನಾವಿವತ್ತು ಈ ಮುಖಾಂತರ ತಮ್ಗೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ವೆಂಕಟಪ್ಪಣ್ಣನ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಆದರೆ ವೆಂಕಟಪ್ಪಣ್ಣ ಒಬ್ಬರಿಗೆ ನೀವು ಅಲ್ಲಿಗೆ ಹೆಸರಿಟ್ರೆ ಬೇರೆಯವ್ರಿಗೆ ನೀವು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಇಂತಹ ಒಂದು ರಾಜಕೀಯ ನಮ್ಮೂರಿನ ಮಟ್ಟಕ್ಕೆ ಬೇಕಿಲ್ಲ. ನೀವು ದೊಡ್ಡವರಿದ್ದೀರಾ, ಶಾಸಕರಿದ್ದೀರಾ, ರಾಜ್ಯ ಮಟ್ಟದಲ್ಲಿ ತಾವು ಏನು ರಾಜಕೀಯ ಮಾಡುವಂತಹ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದೀರಾ, ನೀವು ಆ ಮಟ್ಟದಲ್ಲಿ ರಾಜಕೀಯ ಮಾಡಿ. ಮೆಡಿಕಲ್ ಕಾಲೇಜು ಇನ್ನೂ ಸಹ ಅದು ಮುಂದುವರೆದಿಲ್ಲ, ಅದ್ರ ಬಗ್ಗೆ ಗಮನ ಕೊಡಿ. ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಲಂಚ ತಗೊಂತಿದ್ದಾರೆ ಅನ್ನೋ ಅವಾಗ ವಿಡಿಯೋ ಕಾಣ್ತಿದೆ, ಅದ್ರ ಬಗ್ಗೆ ಗಮನ ಕೊಡಿ. ಈ ರಸ್ತೆ ಇನ್ನೊಂದು, ಆ ರಸ್ತೆಗೆ ಹೆಸರು ಇಡಲೇಬೇಕು ಅನ್ನೋದು ಏನಿಲ್ಲ, ಎಲ್ಲರೂ ಖುಷಿಯಾಗಿದ್ದಾರೆ. ಕ್ರಾಸಿಂದ ಬರೋ ರಸ್ತೆ, ಅದಕ್ಕೊಂದು ರಸ್ತೆಗೆ ಹೆಸರು ಬೇಕಿಲ್ಲ. ಭಾವನಾತ್ಮಕವಾಗಿ ಎಲ್ಲರನ್ನೂ ಆ ರಸ್ತೆ ಜೊತೆ ಜೋಡಿಸ್ಕೊಂಡಿದೀವಿ ನಾವೆಲ್ಲ. ಅದಕ್ಕೊಂದು ಹೆಸರಿಟ್ಟು ಅದನ್ನ ಒಂದು ಕಹಿಯಾದ ಒಂದು ನೆನಪುಗಳನ್ನ ಕ್ರಿಯೇಟ್ ಮಾಡೋ ಅಂತ ಕೆಲಸ ತಾವು ಶಾಸಕರಾಗಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಒಂದು ದಲಿತ ಕುಟುಂಬದ ಬುಡುಮಪ್ಪನವ್ರು ಇರ್ಬೋದು, ಕೊರಕೆ ಅವ್ರಪ್ಪ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವರವ್ರದೇ ಆದಂತಹ ಒಂದು ಕಾಣಿಕೆಯನ್ನು ಕೊಟ್ಕೊಂಡ್ಬಂದಿದ್ದಾರೆ. ಮುಸ್ಲಿಂ ಕುಟುಂಬದಲ್ಲಿದ್ದಂತಹ ಇವತ್ತಿಲ್ಲ ಶುಕೂರಣ್ಣ ಅವರು ಸಹ ತಮ್ಮದೇ ಆದಂತಹ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಬಲಜಿಗ ಕಮ್ಯುನಿಟಿಯಿಂದ ಇದ್ದಂತಹ ಮುನಿವೆಂಕಟಪ್ಪಣ್ಣ ಇರ್ಬೋದು, ವೆಂಕಟರತ್ನಮ್ಮಣ್ಣ ಇರ್ಬೋದು, ಇವರು ಸಹ ನಮ್ಮ ಊರನ್ನ ಉದ್ಧಾರ ಮಾಡೋದಕ್ಕೆ, ಹೈಸ್ಕೂಲ್ ತಗೊಂಬರೋದಕ್ಕೆ, ಹಾಸ್ಪಿಟಲ್ ತಗೊಂಬರೋದಕ್ಕೆ, ಒಂದು ಮಿಡಲ್ ಸ್ಕೂಲ್ ತಗೊಂಬರೋಕ್ಕೆ, ಪಂಚಾಯತಿ ಕಟ್ಟಡ ಕಟ್ಟೋದಕ್ಕೆ ಅವರವರದೇ ಆದಂತಹ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನಾವು ಯಾವುದೋ ಒಬ್ಬರ ಹೆಸರಲ್ಲಿ ನೀವು ಮಾಡೋದ್ರಿಂದ ಆ ವೆಂಕಟಪ್ಪಣ್ಣಗೆ ತಾವು ಶೋಭೆ ತರ ಅಂತ ಕೆಲಸ ಮಾಡ್ತಿಲ್ಲ. ವೆಂಕಟಪ್ಪಣ್ಣನ ಹೆಸರಲ್ಲಿ ಊರಲ್ಲಿ ಒಂದು ಒಂದು ಅಸಮಾನತೆಯನ್ನ, ಒಂದು ಅಶಾಂತಿಯನ್ನ ಸೃಷ್ಟಿಸುವಂತ ಕೆಲಸ ಆಗ್ತಿದೆ. ದಯವಿಟ್ಟು ತಮ್ಮ ಉದ್ದೇಶ ಒಳ್ಳೆಯದೇ ಇರ್ಬೋದು, ಇದನ್ನ ಇನ್ನೊಂದ್ಸಲ ತಾವು ಯೋಚನೆ ಮಾಡಿ. ಬೇಡದೇ ಇರೋ ಕಾರಣಕ್ಕೆ, ಬೇಡದೇ ಇರೋ ಇದಕ್ಕೆ ನಮ್ಮ ಪೆರೇಸಂದ್ರ ಮತ್ತೆ ಹೊರಗಡೆ ಹೆಸರು ಬರೋದು ಬೇಡ. ಇದ್ರ ಮುಖಾಂತರ ನಿಮ್ಮ ಅಣ್ಣನಾಗಿ ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಒಂದು ರೋಡ್ ಕೆಲಸ ಏನು ಮಾಡಬೇಕು ಅಂತಿದ್ದೀರಾ, ರೋಡ್ಗೆ ಏನು ಹೆಸರಿಡಬೇಕು ಅಂತಿದ್ದೀರಾ, ರೋಡ್ ಕೆಲಸ ಮಾಡಿ. ಹಳ್ಳ ಬಿದ್ದಿದೆ, ಇನ್ನೊಂದಾಗಿದೆ, ರೋಡ್ ಕೆಲಸ ಮಾಡಿ, ಜೀರ್ಣೋದ್ಧಾರ ಮಾಡಿ, ಆ ರೋಡ್ನ ಚೆನ್ನಾಗಿ ಮಾಡಿ. ಅದು ಬಿಟ್ಬಿಟ್ಟು ಹೆಸರು ಇಡಲೇಬೇಕು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹೆಸರಿಡಿ, ಮಹಾತ್ಮ ಗಾಂಧೀಜಿ ಅವರ ಹೆಸರಿಡಿ, ವಲ್ಲಭಭಾಯಿ ಪಟೇಲ್ ಅವರ ಹೆಸರಿಡಿ, ನನ್ನ ಆದರ್ಶವಾದ ಭಗತ್ ಸಿಂಗ್ ಅವರ ಹೆಸರಿಡಿ. 108 ಹೆಸರಿದೆ. ಆ ಥರ ಏನಾದ್ರು ಇಡಬೇಕು ಅಂತಂದ್ರೆ ಏನು ಹೆಸರಿಟ್ಟಿಲ್ಲ ಅಂದ್ರೂ ಸಹ ಅದು ಪೆರೇಸಂದ್ರದ್ದೇ ರಸ್ತೆ, ನಿಮ್ಮದೇ ರಸ್ತೆ, ನಮ್ಮದೇ ರಸ್ತೆ. ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಅವರೇ, ಥ್ಯಾಂಕ್ ಯು ಸೋ ಮಚ್.